SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ AT ವಿಡಿಯೋ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದ ಮೇಲೆ ಯಾವ ಥರ ಅಪ್ಲೈಡ್ ಪ್ರಾಬ್ಲಮ್ಸ್ ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು 80ಕ್ಕೆ 80 ಅಂಕ ತಗೋಬೇಕಾದ್ರೆ ಯಾವ ಘಟಕವನ್ನು ಕೂಡ ಆಲಕ್ಷ್ಯ ಮಾಡೋಕ್ಕೆ ಹೋಗಬಾರ್ದು. ಈಗ ನೀವು ಪ್ರಸ್ತುತ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತೈತೆ ನಿಮಗೆ. ನಿರ್ದೇಶಾಂಕ ರೇಖಾಗಣಿತದ ಮೇಲೆ ನೋಡ್ರಿ, ಇಲ್ಲಿ 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆಯನ್ನು ಅಂದರೆ ಭಾಗ ಪ್ರಮಾಣ ಸೂತ್ರ ಮೇಲೆ ಏನು ಪ್ರಶ್ನೆ ಇತ್ತು ಅದನ್ನು 2 ಅಂಕಕ್ಕೆ ಕೇಳಿದ್ದಾರೆ. ಹಾಗಾಗಿ ತ್ರಿಕೋನಮಿತಿ ಪ್ರಸ್ತಾವನೆ ಘಟಕದ ಮೇಲೆ ಏನು 2 ಅಂಕಕ್ಕೆ ಕೇಳಬೇಕಾಗಿತ್ತು, ಒಂದು ಲಂಬಕೋನ ತ್ರಿಭುಜ ಕೊಟ್ಟು 3 ಅಳತೆ ಕೊಟ್ಟು ಒಂದು ಟೀಟಾ ಇನ್ನೊಂದು ಆಲ್ಫಾ ಅಂತ ಕೊಟ್ಟು ಡೈರೆಕ್ಟಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರೆಯೋಕ್ಕೆ ಹೇಳ್ತಿದ್ರು. ಈ ಸರಿ ಏನು ಮಾಡಿದ್ದಾರೆ ಅಂದರೆ ಬದಲಾವಣೆ, ಆ ಥರ ಸಮಸ್ಯೆ ಬಿಟ್ಟು ಎಂದು ಸಾಧಿಸಿ ಅನ್ನುವಂಥ ಸಮಸ್ಯೆ ಕೊಟ್ಟಿದ್ದಾರೆ. ಹಾಗಾಗಿ ತ್ರಿಕೋನಮಿತಿ ಪ್ರಸ್ತಾವನೆ ಘಟಕದ ಮೇಲೆ 3 ಅಂಕಕ್ಕೆ ಕೇಳಬಹುದಾದಂಥ ಪ್ರಶ್ನೆಗಳನ್ನ 2 ಅಂಕಕ್ಕೆ ಕೂಡ ಕೇಳೋ ಸಾಧ್ಯತೆ ಇರೋದರಿಂದ ನೀವು 3 ಅಂಕಕ್ಕೆ ಏನೇನು ಕೇಳೋಕ್ಕೆ ಸಾಧ್ಯತೆ ಐತಿ ಎಂದು ಸಾಧಿಸಿ 11.4 ಒಳಗಿರೋ 5th ಮೇನ್ದಾಗಿರೋಂಥ ಸಮಸ್ಯೆನ ಎಲ್ಲ ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ 1 ಅಂಕದ ಒಂದು ಪ್ರಶ್ನೆನೂ ಕೂಡ ಈ ಘಟಕದ ಮೇಲೆ ಕೇಳೋದ್ರಿಂದ ಒಟ್ಟಾರೆ ನಿಮಗೆ 3 ಅಥವಾ 4 ಅಂಕಕ್ಕೆ ಈ ಘಟಕ ಭಾಳಷ್ಟು ಹೆಲ್ಪ್ ಆಗ್ತೈತಿ. ಆ 4ಕ್ಕೆ 4 ಅಂಕ ತೊಗೋಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ನಾವು ಬಿಡಿಸಿದ್ರೆ ಆ ನಾಲೆಜ್ ನಿಮ್ಗೆ ಯಾವುದೇ ಅಪ್ಲೈಡ್ ಪ್ರಾಬ್ಲಮ್ ಕೊಟ್ಟರು ಕೂಡ ಬಿಡಿಸೋದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್, 1 + cos θ × 1 - cos θ ಗೆ ಸಮನಾದದ್ದು. ಈ ಥರದ 1 ಅಂಕದ ಪ್ರಶ್ನೆ ಭಾಳ ಸಾರಿ ಕೇಳಿದ್ದಾರೆ. ನೋಡಿ ಯಾವುದು ಆಗತ್ತೆ ಉತ್ತರ, sin² θ tan² θ 1 0. ಇದು a + b × a - b ರೂಪದಾಗ ಐತಿ. ನಿತ್ಯ ಸಮೀಕರಣ a + b × a - b ಅಂದರೆ a² - b² ಅಂದರೆ 1² - cos² θ, 1² ಅಂದ್ರೆ 1 cos² θ. ಸ್ಟ್ಯಾಂಡರ್ಡ್ ಫಾರ್ಮುಲಾ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಸ್ಟ್ಯಾಂಡರ್ಡ್ ಫಾರ್ಮುಲಾ 1 ಏನು ಹೇಳ್ತೈತೆ ಅಂದ್ರೆ sin² θ + cos² θ ಅಂದ್ರೆ 1. ಅದನ್ನು ನಾವು ಸ್ವಲ್ಪ ಮಾರ್ಪಡಿಸಿ ಬರೆದ್ರೆ 1 - cos² θ ಅಂದ್ರೆ sin² θ. ಹಾಗಾಗಿ ಆಪ್ಷನ್ ಎ sin² θ ಸರಿಯಾದ ಉತ್ತರ. ನೀವು ತ್ರಿಕೋನಮಿತಿ ಪ್ರಸ್ತಾವನೆ ಘಟಕದ ಮೇಲೆ ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ಮಾಡಕ್ಕೆ ಬರಬೇಕಾದ್ರೆ ಫಸ್ಟ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಗೊತ್ತಿರಬೇಕು. sin A = ಅಭಿಮುಖ ವಿಕರ್ಣ, sin ಅವಿ ಅಭಿಮುಖ ವಿಕರ್ಣ, ಕಾಸ್ ಪಾವಿ ಪಾರ್ಶ್ವಭಾವಪಾನ ವಿಕರ್ಣ, ಟ್ಯಾನ್ ಅಭಿಮುಖ ಪಾರ್ಶ್ವಭಾವ. ಈ ಥರ 6 ತ್ರಿಕೋನಮಿತಿ ಅನುಪಾತಗಳು. ಜೊತೆಗೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಬೆಲೆಯ ಕೋಷ್ಟಕ sin 0 0, sin 31/2, sin 45/√2 ಈ ಕೋಷ್ಟಕವನ್ನು ನೆನ್ಪಿಡಬೇಕು. ಜೊತೆಗೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು, ಪೂರಕ ಕೋನಗಳಿಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಅಂದರೆ sin 90 - θ = cos θ. ಇವೆಲ್ಲವೂ ಕೂಡ ಚೆನ್ನಾಗಿ ನೀವು ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಅದರ ಬೇಸ್ ಮೇಲೆ ನೀವು ಸಮಸ್ಯೆನ ಬಿಡಿಸ್ಬೋದು. ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ, sin A × cos A × tan A + cos A × sin A × cot A ಗೆ ಸಮನಾದದ್ದು ಯಾವುದಂತ ಕೇಳಿದ್ದಾರೆ. ನಿಮಗೆ 1 ಅಂಕದ ಸಮಸ್ಯೆ ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಸಮಸ್ಯೆ ಬಿಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಏನೇನು ಎಲ್ಲೇ ಟ್ಯಾನ್ ಬಂದರೂ ಕೂಡ ನೀವು ಅದರ ಬಾಜು ಸೈನು ಕಾಸ್ ಇದ್ರೆ ಟ್ಯಾನನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೀಬೇಕು. ಟ್ಯಾನ್ ಅಂದರೆ ಏನು, ಸೈನ್ ಅಪಾನ್ ಕಾಸ್. ಹಾಗಾಗಿ sin A × cos A ಆ್ಯಸ್ ಇಟ್ ಈಸ್ ಬರಿತೀನಿ ನಾನು. ಈ ಟ್ಯಾನ್ ಎ ಇದ್ದದನ್ನು ಏನು ಬರಿತೀನಿ, sin A ಅಪಾನ್ cos A. ಟ್ಯಾನ್ ಅಂದರೆ ಸೈನ್ ಅಪಾನ್ ಕಾಸ್ ಪ್ಲಸ್ ಇದು cos A ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು sin A ಆ್ಯಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ cot A ಇದ್ದದನ್ನು ಕಾಸ್ ಅಪಾನ್ ಸೈನ್, cos A ಅಪಾನ್ sin A. ಸುಲಭೀಕರಿಸಿದ್ರೆ ಏನಾಗುತ್ತೆ ನೋಡೋದು, cos A ಗೆಟ್ ಕ್ಯಾನ್ಸಲ್, sin A × sin A sin² A. ಇಲ್ಲಿ sin A ಕ್ಯಾನ್ಸಲ್, cos A × cos A cos² A. ² A + cos² A ಆನ್ಸರ್ ಇದೆ ನೋಡ್ರಿ. ಇಲ್ಲಿ ಕೆಲವೊಂದು ಸಾರಿ 1 ಅಂತ ಕೊಟ್ಟಿರ್ತಾರೆ ಉತ್ತರನ. sin² A + cos² A ಬೆಲೆ 1 ನಿತ್ಯ ಸಮೀಕರಣದ ಪ್ರಕಾರ 1 ಅಂತ ಕೊಟ್ಟರು ಕೂಡ ಕರೆಕ್ಟ್. ಇಲ್ಲಿ 1 ಅಂತ ಕೊಟ್ಟಿಲ್ಲ, ನೇರವಾಗಿ ಈ ಫಾರ್ಮುಲಾ ಕೊಟ್ಟಿದ್ದಾರೆ sin² A + cos² A. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಥರ್ಡ್ ಪ್ರಾಬ್ಲಮ್ ನೋಡಿ, cot² θ - 1/sin² θದ ಬೆಲೆಯು. ಇಲ್ಲಿ ಕಾಟ್ ಐತಿ, ಇಲ್ಲಿ ಸೈನ್ ಐತಿ. ಕಾಟನ್ನು ಇನ್ ಟರ್ಮ್ಸ್ ಆಫ್ ಕಾಸ್ ಮತ್ತು ಸೈನ್ ರೂಪದಲ್ಲಿ ಬರೆದ್ರೆ cot θ ಬೆಲೆ ಏನಾಕತಿ, cos² θ ಅಪಾನ್ sin² θ ಆಗ್ತೈತಿ -1/sin² θ. ಛೇದಗಳ ಲಸ ಕಂಡುಹಿಡಿದ್ರೆ ಲಸ ಸೇಮ ಬರ್ತೈತಿ, sin² θ. sin² θ ಒಂದೇ, 1 sin² θ ಒಂದೇ, cos² θ -1. ಇಲ್ಲಿ ನಾವು ಇದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಮಾಡಿಕೊಂಡ್ರೆ ನಾವು ಸೈನ್ ಕ್ಯಾನ್ಸಲ್ ಮಾಡ್ಬೋದು. ನಾವು ಹೆಂಗೆ ಬರಿತೀನಿ ಅಂದರೆ -1 ಮೊದಲು ಬರ್ಕೋತೀನಿ ಪ್ಲಸ್ cos² θ ನೆಕ್ಸ್ಟ್ ಬರಿತೀನಿ ಅಪಾನ್
sin square theta. This implies ಮೈನಸ್ ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದ್ರೆ ಏನಾಯ್ತು 1 ಮೈನಸ್ ಈ ಮೈನಸ್ ಕಾಮನ್ ತೆಗೆದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಕೈತಿ. ಕಾಸ್ ಸ್ಕ್ವೇರ್ ಥೀಟಾ ಅಪಾನ್ ಸೈನ್ ಸ್ಕ್ವೇರ್ ಥೀಟಾ. ನಿತ್ಯ ಸಮೀಕರಣದ ಪ್ರಕಾರ ಮಾರ್ಪಡಿಸಿ ಬರೆದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ಹಾಗಾಗಿ ಇದು ಮೈನಸ್ ಆ್ಯಸ್ ಇಟ್ ಇಸ್. ಇದರ ಉತ್ತರ ಏನಾಯ್ತು ಸೈನ್ ಸ್ಕ್ವೇರ್ ಥೀಟಾ ಅಪಾನ್ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಅಂದರೆ 1 ಬಂತು -1. ನೋಡಿ ಸ್ವಲ್ಪ ಉತ್ತರ ತಪ್ಪಿರ್ತೀರಿ ನೀವು. ಕ್ಯಾನ್ಸಲ್ ಆಗಿ 1 ಬರ್ತೈತಿ ಅಂತಂದ್ರೆ -1 ಐತಿ +1 ಐತಿ, ಚಿಹ್ನೆ ಇಲ್ಲಿ ಮೈನಸ್ ಬಂದೈತಿ. ಹಾಗಾಗಿ ಆಪ್ಷನ್ ಬಿ -1 ಈಸ್ ದಿ ರೈಟ್ ಆನ್ಸರ್. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ 90 - ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಈಗಾಗಲೇ ಹೇಳ್ದಂಗೆ ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ ಕೂಡ ಗೊತ್ತಿರ್ಬೇಕು. ಇದು ಸೆಕ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ ನಾನು. ಇದು ಏನಾಯ್ತು ನೋಡಿರಿ ಮೈನಸ್ ಕಾಟ್ 90 - ಥೀಟಾ ಅಂದ್ರೆ ಟ್ಯಾನ್ ಥೀಟಾ. ಹಾಗಾಗಿ ಟ್ಯಾನ್ ಸ್ಕ್ವೇರ್ ಥೀಟಾ ಆಯ್ತು. ಇದು ಟ್ಯಾನ್ ಸ್ಕ್ವೇರ್ ಥೀಟಾ ಆಯ್ತು. ನೋಡಿ ಇಲ್ಲಿ ಇದೀಗ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ನಿತ್ಯ ಸಮೀಕರಣ ತ್ರಿಕೋನಮಿತಿ ನಿತ್ಯ ಸಮೀಕರಣ ಏನೈತೆ ಅಂದ್ರೆ 1 + ಟ್ಯಾನ್ ಸ್ಕ್ವೇರ್ ಥೀಟಾ = ಸೆಕ್ ಸ್ಕ್ವೇರ್ ಥೀಟಾ. ಈ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ತೊಗೊಂಬಂದ್ರೆ ಏನಾಗ್ತೈತೆ ಅದು 1 = ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಅಂದ್ರೆ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೆಲೆ 1, ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದರೆ 1. ಹಾಗಾಗಿ ಇದ್ರ ಉತ್ತರ 1. ಹಾಗೆ ಪ್ರಾಬ್ಲಮ್ ಸೆಕ್ ಸ್ಕ್ವೇರ್ ಥೀಟಾ ಇಂಟು 1 + ಸೈನ್ ಥೀಟಾ ಇಂಟು 1 - ಸೈನ್ ಥೀಟಾ ಇದರ ಬೆಲೆ ಎಷ್ಟಂತ ಕೇಳಿದ್ದಾರೆ. ಇದು ಸೆಕ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸ್ ಬರೇನಿದೆ. 1 + ಸೈನ್ ಥೀಟಾ ಇಂಟು 1 - ಸೈನ್ ಥೀಟಾ ಅಂದರೆ a + b ಇಂಟು a - b ಅಂದರೆ a² - b² ಅಂದರೆ 1² ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. 1² ಅಂದರೆ 1 ಅಂತ ಬರೆದ್ರು ಕೂಡ ನಡೀತೈತಿ. ಇದು ಸೆಕ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸ್. ಇದು 1 - ಸೈನ್ ಸ್ಕ್ವೇರ್ ಥೀಟಾ ಎಲ್ಲೇ ಬಂದರೂ ಕೂಡ ನೀವು ಕಾಸ್ ಸ್ಕ್ವೇರ್ ಹಚ್ಬೇಕು. ಯಾಕಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1. ಅದನ್ನು ಮಾರ್ಪಡಿಸಿ ಬರೆದ್ರೆ 1 - ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಈಗ ನಾವು ಕ್ಯಾನ್ಸಲ್ ಮಾಡಬೇಕಾದ್ರೆ ನೋಡಿಲ್ಲಿ ಸ್ವಲ್ಪ ಲಾಜಿಕ್ ಯೂಸ್ ಮಾಡಬೇಕು. ಸೆಕ್ಕಿಗೂ ಕಾಸ್ಗೂ ಏನು ಸಂಬಂಧ ಐತಿ? ಸೆಕ್ಕನ್ನು ನಾವು 1 ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು, ಅಥವಾ ಕಾಸನ್ನು 1 ಸೆಕ್ ಅಂತ ಬರಿಬೋದು. ರೆಸಿಪ್ರೊಕಲ್ ಆಫ್ ಕಾಸ್ ಈಸ್ ಸೆಕ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್, ಉತ್ತರ 1. 6ನೇ ಪ್ರಶ್ನೆ, ಕಾಟ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಎಂದು ತೋರಿಸಿ. ಇದು ಏಪ್ರಿಲ್ 2018 ರಾಜ್ಯ ಮಟ್ಟದ SLC ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ಈ ಥರದ ಪ್ರಶ್ನೆಗಳು ನಮಗೆ 2 ಅಂಕ ಕೇಳೋ ಸಾಧ್ಯತೆ ಇರ್ತೈತಿ. ನೋಡಿರಿ, ಫಸ್ಟ್ ನಾವು ಎಡಭಾಗ ತೆಗೆದುಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಬಲಭಾಗವನ್ನು ಬರೆಸಿ ತೋರಿಸ್ಬೋದು. ಈಗ ನಾನು ಕಾಟ್ ಮತ್ತು ಕಾಸ್ ಆಜುಬಾಜು ಇರೋರಿಂದ ಕಾಟನ್ನು ಇನ್ ಟರ್ಮ್ಸ್ ಆಫ್ ಕಾಸ್ ಮತ್ತು ಸೈನ್ ರೂಪದ ಬರಿಬೇಕು. ಇದನ್ನು ಹೆಂಗೆ ಬರಿತೀನಿ ನಾನು? ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಸುಲಭೀಕರಿಸ್ತಾ ಹೋಗೋಣ. ಈಗ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಪಾನ್ ಸೈನ್ ಥೀಟಾ ಪ್ಲಸ್ ಈ ಕಡೆ ಸೈನ್ ಥೀಟಾ. ಛೇದ ಏನಿಲ್ಲ ಅಂದರೆ 1 ಇರ್ತೈತಿ. ಇಲ್ಲಿ ಲಸ ತೆಗೆನ ಸೈನ್ ಥೀಟಾ ಮತ್ತು 1 ಲಸ ಸೈನ್ ಥೀಟಾನ ಬರ್ತೈತಿ. ಸೈನ್ ಥೀಟಾ ಒಂದಲೇ 1 ಸೈನ್ ಥೀಟಾಲೆ. 1 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಇಂಟು ಸೈನ್ ಸ್ಕ್ವೇರ್ ಥೀಟಾ. ಸ್ಟ್ಯಾಂಡರ್ಡ್ ಫಾರ್ಮುಲಾ ನಿತ್ಯ ಸಮೀಕರಣ ತ್ರಿಕೋನಮಿತಿದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಅಥವಾ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದರೆ 1. ಇದರ ಉತ್ತರ 1. 1 ಸೈನ್ ಥೀಟಾ ಅಂದ್ರೆ ಏನು? ರೆಸಿಪ್ರೊಕಲ್ ಆಫ್ ಸೈನ್ ಈಸ್ ಕೊಸೆಕ್. ಹಾಗಾಗಿ ಕೊಸೆಕ್ ಥೀಟಾ. ನೋಡಿ ಎಷ್ಟು ಸರಳವಾಗಿ ನಾವು 2 ಅಂಕವನ್ನು ತಗೋಬೋದು. 7th ಪ್ರಾಬ್ಲಮ್ ನೋಡಿ, ಟ್ಯಾನ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೆಕ್ ಥೀಟಾ ಎಂದು ತೋರಿಸಿ. ಇಲ್ಲಿ ಎಡಭಾಗ ತೆಗೆದುಕೊಳ್ಳೋಣ. ಫಸ್ಟ್ ಟ್ಯಾನ್ ಮತ್ತು ಸೈನ್ ಆಜುಬಾಜು ಇರೋದ್ರಿಂದ ಟ್ಯಾನನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸ್ ರೂಪದ ಬರ್ಕೊಳ್ಳೋದು. ಅಂದರೆ ಏನಾಯ್ತದೆ? ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಆಯಿತು ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಏನಾಯ್ತದೆ? ಸೈನ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಪಾನ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಪಾನ್ ಛೇದ ಏನಿಲ್ಲ ಅಂದರೆ 1. ಇಲ್ಲಿ ಲಸ ತೆಗೆದ್ರೆ ಏನಕ್ಕೈತಿ? ಕಾಸ್ ಥೀಟಾ ಬರ್ತೈತಿ. ಲಸ ಕಾಸ್ ಥೀಟಾ ಒಂದಲೇ 1 ಕಾಸ್ ಥೀಟಾಲೆ. 1 ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಅದ್ರ ಉತ್ತರ 1. 1 ಕಾಸ್ ಥೀಟಾ ಅಂದ್ರೆ
ರೆಸಿಪ್ರೋಕಲ್ ಆಫ್ ಕಾಸ್ ಈಸ್ ಸೆಕ್. 1/cos ಅಂದರೆ ಸೆಕ್ ಥೀಟಾ. ನೋಡಿ ಸರಳವಾಗಿ ನಾವು 2ಕ್ಕೆ 2 ಅಂಕ ತಗೋಬೇಕು. 8th ಪ್ರಾಬ್ಲಮ್ ನೋಡಿರಿ. 1 - sin ಸ್ಕ್ವೇರ್ ಥೀಟಾ ಇಂಟು sec ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಎಂದು ತೋರಿಸಿ. ಇಲ್ಲಿ ಬಿ ಕೂಡ ಒಂದು ಸಮಸ್ಯೆ ಇದೆ. ಫಸ್ಟ್ ಎ ಸಮಸ್ಯೆಯನ್ನು ಮಾಡೋಣ. ಎಡಭಾಗ ತೆಗೆದುಕೊಳ್ಳೋಣ. 1 - sin ಸ್ಕ್ವೇರ್ ಥೀಟಾ ಇಂಟು sec ಸ್ಕ್ವೇರ್ ಥೀಟಾ. ಉತ್ತರ 1 ಬರೆಸ್ಬೇಕು. 1 - sin ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಇಂಟು sec ಸ್ಕ್ವೇರ್ ಥೀಟಾ. ಇದು ಕಾಸ್ಗೆ ಮತ್ತು ಸೆಕ್ಗೆ ಏನು ಸಂಬಂಧ ಐತಂದ್ರೆ 1/, ಕಾಸನ್ನು 1/sec ಅಂತ ಬರಿಬೋದು ನಾವು. ಕಾಸನ್ನು 1/sec ಅಂತ ಬರಿಬೋದು. ಇದು sec ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸ್. sec ಸ್ಕ್ವೇರ್ ಕ್ಯಾನ್ಸಲ್. ಉತ್ತರ 1 ಬಂದು ಮುಗೀತದೆ ಒಂದೇದು. ಅದೇ ಥರ ಎರಡನೇ ಸಮಸ್ಯೆ ಎಡಭಾಗ ಬರ್ಕೊಳ್ಳೋಣ ಡೈರೆಕ್ಟಾಗಿ. 1 + tan ಸ್ಕ್ವೇರ್ ಥೀಟಾ. 1 + tan ಸ್ಕ್ವೇರ್ ಥೀಟಾ ಅಂದರೆ ಏನು? ನೇರವಾಗಿ ನಿತ್ಯ ಸಮೀಕರಣ ತ್ರಿಕೋನಮಿತಿಯದ sec ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಸೆಕ್ ಮತ್ತು ಕಾಸ್ಗೆ ಏನು ಸಂಬಂಧ ಐತಿ? ಇದನ್ನು ಸೆಕ್ಕನ್ನು 1/cos ಅಂತ ಬರ್ಕೋಬೋದು ನಾವು. ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಕ್ಯಾನ್ಸಲ್. ಉತ್ತರ 1. ನೋಡಿ ಈ ಥರ ಸರಳವಾಗಿ ಸಾಧಿಸುವಂಥ 2 ಸಮಸ್ಯೆ ಕೂಡ ಕೂಡಿ 2 ಅಂಕ ಕೊಡ್ಬೋದು. ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದ ಮೇಲೆ 1 ಅಂಕಕ್ಕೆ 2 ಕೇಳೋ ಸಾಧ್ಯತೆ ಇರ್ತೈತಿ. 2 ಅಂಕದ 1 ಇರ್ತೈತಿ. ಅದಕ್ಕೆ ಅವು 4ಕ್ಕೆ 4 ಅಂಕ ಮಿಸ್ ಆಗಬಾರ್ದು ಅಂತಂದ್ರೆ ನಾವು ಈ ಥರ ಹಲವಾರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿದಾಗ ಈ ಸಮಸ್ಯೆ ಬಿಡಿಸಿದಂಥ ನಾಲೆಜು ಮತ್ತೊಂದು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದ ಮೇಲೆ ಅಪ್ಲೈಡ್ ಪ್ರಾಬ್ಲಮ್ ಯಾವ ಥರ ಕೇಳ್ತಾರೆ, ಈ ಹಿಂದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ಅವನ್ನೆಲ್ಲ ಬಿಡಿಸೋ ಪ್ರಯತ್ನ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.